ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ನಾವು ಪ್ರಿನ್ಸಸ್ ಕಟ್ದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ದು ಬಟ್ಟೆ ಕಟ್ ಮಾಡೋದು, ಫ್ಯಾಬ್ರಿಕ್ ಕಟ್ ಮಾಡೋದು ಹೇಗೆ ಆ್ಯಂಡ್ ದೆನ್ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನೀಟಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ವಿಡಿಯೋ, ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಫಸ್ಟು ಬ್ಯಾಕ್ ಪಾರ್ಟ್ನ ತಗೋತೀನಿ. ಓಕೆ, ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ, ಆನಂತರ ಫ್ರಂಟನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಫಸ್ಟು ನಾನು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಅಲ್ಲಿ ಫಸ್ಟ್ ಎಡ್ಜಿಗೆ ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು, ಅಂದರೆ ಒಂದು 0.5 ಅಷ್ಟು ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ ಎಡ್ಜು ಮತ್ತು ಪೇಪರ್ ಎಡ್ಜು ಎರಡು ಕರೆಕ್ಟಾಗಿ ಬರೋ ಹಾಗೆ ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನಾಗಿ. ಆರ್ಮ್ ಹೋಲು, ನೆಕ್ ಶೇಪು, ಶೋಲ್ಡರ್ ಸ್ಲೋಪು ಎಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ ನೋಡಿ ಫ್ರೆಂಡ್ಸ್, ಹೀಗೆ ನೀಟಾಗಿ ಎಲ್ಲನೂ ಕಾಪಿ ಮಾಡ್ಕೊಳ್ಳೋಣ, ಅಂದರೆ ಟ್ರೇಸ್ ಮಾಡ್ಕೊಳ್ಳೋಣ. ಓಕೆ, ಮಾರ್ಕಿಂಗ್ ಚಾಕ್ ಹೆಲ್ಪಿಂದ. ಆನಂತರ ನಾನು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ತೀನಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿದೆ. ಈಗ ನಾನು ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟ್ದು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗಳಿಗೆ ತೋರಿಸ್ತೀನಿ. ಓಕೆ, ಹೇಗೆ ನಾನು ಕಟ್ ಮಾಡ್ತಿದ್ದೀನಿ ನೋಡಿ, ಹಾಗೆ ನೀವು ಕಟ್ ಮಾಡಿ ಫ್ಯಾಬ್ರಿಕ್ನ ಎತ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನೋಡಿ, ಇಲ್ಲಿ ನಂದು ಬ್ಯಾಕ್ ಪಾರ್ಟ್ ಕಟ್ ಆಗಿದೆ. ಇದು ನಂದು ಮೇನ್ ಮೆಟೀರಿಯಲ್ಲು. ಓಕೆ, ನೋಡಿ ಇಲ್ಲಿ ಫಸ್ಟ್ ನಾನು ಬ್ಯಾಕ್ ಪಾರ್ಟ್ನ ಇದು ಲೈನಿಂಗ್ ಕ್ಲಾತ್ ತೊಗೊಂಡಿದ್ವಿ ಅಲ್ಲ, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಮೇನ್ ಮೆಟೀರಿಯಲ್ ಇದು ತುಂಬ ಶಿಯರ್ ಫ್ಯಾಬ್ರಿಕ್, ಜಾರೋ ಫ್ಯಾಬ್ರಿಕ್. ಸೊ ಹಾಗಾಗಿ ನಾನು ಎಲ್ಲ ಸೈಡಲ್ಲೂ ಎಕ್ಸ್ಟ್ರಾ ಬಿಟ್ಟು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ನಾನು ಏನು ಮಾಡಬೇಕು, ಇದು ಎಲ್ಲಾನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ನಾನು ಬ್ಯಾಕ್ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ನಿಮಗೆ. ಸೊ ನಾನೇನು ಮಾಡ್ತೀನಿ ಇವಾಗ, ಎಲ್ಲ ಫುಲ್ ಲೈನಿಂಗು ಮತ್ತು ಮೇನ್ ಮೆಟೀರಿಯಲ್ನ ಕ್ವಾರ್ಟರ್ ಇಂಚಿಗೆ ಸ್ಟಿಚ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೊತೀನಿ ಫಸ್ಟ್. ಓಕೆ, ಸೊ ಕೆಲವೊಂದರಲ್ಲಿ ಬಾಟಮ್ ಫೋಲ್ಡಿಂಗ್ ಫಸ್ಟ್ ಮಾಡಿ ಟರ್ನ್ ಮಾಡಿ ಎಡ್ ಸ್ಟಿಚ್ ಹಾಕ್ತಾರೆ. ಬಟ್ ನಾನು ಇಲ್ಲಿ ಆ ಥರ ಮಾಡ್ತಾ ಇಲ್ಲ. ಫಸ್ಟ್ ತೋರಿಸ್ತಿರೋದ್ರಿಂದ ನಾನು ನಿಮ್ಗಳಿಗೆ ಬಾಟಮ್ ಹೇಗೆ ಫಿನಿಶ್ ಮಾಡೋದು ಅನ್ನೋದನ್ನ ಇದರಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ನೋಡಿ ಫ್ರೆಂಡ್ಸ್, ಫುಲ್ಲು ನಾನು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಬ್ಯಾಕ್ದು ಡಿಸೈನ್ ಮಾಡಿದ್ವಿ ಅಲ್ವಾ ನಾವು. ಓಕೆ, ಅದನ್ನ ಹೇಗೆ ಮಾಡೋದು, ಡೈರೆಕ್ಟ್ ನಾನು ಫ್ಯಾಬ್ರಿಕ್ನಲ್ಲಿ ಮಾರ್ಕ್ ಮಾಡ್ತಾ ಇಲ್ಲ. ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ಅ ಕ್ಯಾನ್ವಾಸ್ನಲ್ಲಿ ಇಟ್ಟು ನಾನು ಆ ಡಿಸೈನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಅದು ಎಷ್ಟಾಗ್ಲ ಇದೆ, ನಾವು 4.25 ತೊಗೊಂಡಿದ್ವಿ ಅಲ್ಲ, ಅಷ್ಟಾಗ್ಲೇ ನೀವು ಫೋಲ್ಡಿಂಗಲ್ಲಿ ಕ್ಯಾನ್ವಾಸ್ ತೊಗೊಳ್ಳಿ. ಆನಂತರ ಅದೇ ಶೇಪನ್ನ ಟ್ರೇಸ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಮೇಲೆ. ನಾನು ಮಾಡ್ತಾ ಇದ್ದೀನಲ್ಲ ಹಾಗೆ. ಓಕೆನಾ? ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ವಿಡಿಯೋ ಪಾಸ್ ಮಾಡಿ ಮತ್ತೊಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಡಿಸೈನ್ ಟ್ರೇಸ್ ಆದ್ಮೇಲೆ ಏನು ಮಾಡಿ, ಡಿಸೈನ್ನ ಸುತ್ತ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಕ್ಯಾನ್ವಾಸಲ್ಲಿ 1/2 ಇಂಚ್ ಬಿಟ್ಟು ಸೇಮ್ ಅದೇ ಶೇಪ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ? ಹಾಗೆ. ಆನಂತರ ಇದನ್ನ ಕಟ್ ಮಾಡಿ ಎತ್ಕೊಳ್ಳೋಣ. ಹೇಗೆ ಕಟ್ ಮಾಡಬೇಕು ಅನ್ನೋದು ನೋಡಿ, ನಾನು ಪಿನ್ ಹಾಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಒಳಗಡೆ ಶೇಪ್ ಕಟ್ ಮಾಡಬೇಕಾದ್ರೆ ಥಿನ್ ಪೋರ್ಷನ್ ಇದೆ, ಅಂದರೆ 1/2 ಇಂಚ್ ಅಷ್ಟೇ ತಗೊಂಡಿರೋದು. ಸೊ ಹಾಗಾಗಿ ಅದು ಮಿಸ್ಪ್ಲೇಸ್ ಆಗೋದು ಬೇಡ ಅಂತ ನೋಡಿ, ಇಲ್ಲಿ ಈ ಥರ ಸೆಂಟರ್ನು ಕಟ್ ಮಾಡಿ ತೆಕ್ಕೊಳ್ಳೋಣ. ಇವಾಗ ಇದನ್ನ ನಾನು ಏನು ಮಾಡ್ತೀನಿ, ನನ್ನ ಲೈನಿಂಗ್ ಬಟ್ಟೆನಲ್ಲಿ ಐರನ್ ಮಾಡ್ಕೋತೀನಿ. ಓಕೆ, ಐರನ್ ಮಾಡಿಬಿಟ್ಟು ಅದನ್ನ ಪೇಸ್ಟ್ ಮಾಡ್ಕೋತೀನಿ ಸೇಮ್ ಲೈನಿಂಗ್ ಕ್ಲಾತ್ನ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಐರನ್ ಮಾಡಿದ್ದೀನಿ. ಐರನ್ ಮಾಡಿ ಕೂಡ ನಾನು 1/2 ಇಂಚು ನಾನು ಬಟ್ಟೆನಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದು ಯಾಕೆ ಅಂದರೆ ಮಡ್ಚ್ ಹೊಲಿಲಿಕ್ಕೆ, ಅದು ಫಿನಿಶಿಂಗ್ ಬರಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಇಲ್ಲಿ ನಾನು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಏನು ತೊಗೊಂಡಿದ್ದೆ ಅದನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನೋಡಿ ಇಲ್ಲಿ ಫುಲ್ಲು ನಾನು ಎಲ್ಲ ಕಡೆ ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಮೇನ್ ಬ್ಯಾಕ್ ಪಾರ್ಟ್ನ ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ಎಲ್ಲಿ ಅದು ಬರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಡಿಸೈನ್ ಎಲ್ಲಿ ಬರಬೇಕು, ಎಕ್ಸಾಕ್ಟ್ ಸೆಂಟ್ರಲ್ ಬರಬೇಕು. ಆ್ಯಂಡ್ ದೆನ್ ನೆಕ್ ಶೇಪಿಂದ ಕೆಳಗಡೆ ನಮಗೆ 1.5 ಇಂಚ್ ಅಷ್ಟು ನಾವು ಬಿಟ್ಟಿದ್ವಿ, ಇಸಂಟ್ ಇಟ್ ಫ್ರೆಂಡ್ಸ್?
ಸೊ ಆ ತರ ನಾವು ನೋಡ್ಕೊಂಡು ಈ ಗುಂಡ್ ಪಿನ್ ಇಟ್ಕೊಳ್ಳಿ, ನೀವು ಪರ್ಲ್ ಪಿನ್ ಅಂತ ಹೇಳ್ತೀವಿ. ಸೊ ಪರ್ಲ್ ಪಿನ್ ನ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ದೆನ್ ಆ ಎಡ್ಜ್ ಕ್ಯಾನ್ವಾಸ್ ಎಡ್ಜಲ್ಲೇ ಸ್ಟಿಚ್ ಮಾಡ್ತಾ ಬರಬೇಕು. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ನಾನು ಗುಂಡ್ ಪಿನ್ ಹಾಕೊಂಡು ಇಟ್ಕೊಂಡು ಹೊಲ್ದಿದ್ದೀನಿ. ಇವಾಗ ಹೊಲ್ದಿದ ನಂತರ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಕಾಣ್ತಿದ್ಯಾ ಹೊಲಿಗೆ ಎಷ್ಟು ನೀಟಾಗಿ ಬಂದಿದೆ, ಹೌದಾ? ಸೊ ಈ ತರ ಹೊಲ್ದ್ಬಿಟ್ಟು ನೀವು ಹೇಗೆ ಇದು ಮಾಡೋದಪ್ಪ, ಫಿನಿಶಿಂಗ್ ಹೇಗೆ ಕೊಡ್ತೀರಾ, ಹಿಂಗೆ ಫೋಲ್ಡ್ ಮಾಡಿ. ಓಕೆ, ಎಕ್ಸಾಕ್ಟ್ ಹಾಫ್ ಫೋಲ್ಡ್ ಮಾಡ್ಬಿಟ್ಟು ಬ್ಲೌಸ್ನ ಸ್ವಲ್ಪ ಕಟ್ ಮಾಡಿ. ಕಾಣಿಸ್ತಿದೆ ಇಲ್ಲಿ ನೋಡಿ, ಕಟ್ ಮಾಡಿ ಆ್ಯಂಡ್ ದೆನ್ ಓಪನ್ ಮಾಡ್ಬಿಟ್ಟು ಫುಲ್ಲು ½ ಇಂಚ್ ಕ್ಯಾನ್ವಾಸ್ ಎಡ್ಜಿಂದ ಅರ್ಧ ಇಂಚ್ ಬಿಟ್ಟು ಎಲ್ಲ ಬಟ್ಟೆನ ಕಟ್ ಮಾಡಿ ತೆಕ್ಕೊಳ್ಳಿ. ಈಗ ನಾನು ನಾಚ್ ಮಾಡ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಅದನ್ನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಫಿನಿಶಿಂಗ್ ಸ್ಟಿಚ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲಾ ಕಡೆನೂ ಕರ್ವ್ ಶೇಪ್ ಎಲ್ಲಿದೆ ಅಂಡ್ ದೆನ್ ಪಾಯಿಂಟೆಡ್ ಶೇಪ್ಸ್ ಎಲ್ಲಿದೆ ಅಲ್ಲೆಲ್ಲಾನು ಈ ತರ ಕಟ್ ಮಾಡ್ಕೊಳ್ಳಿ. ಕಟ್ ಅಂದ್ರೆ ನಾಚ್ ಅಂತ ಹೇಳ್ತೀವಿ. ಆ ತರ ಮಾಡಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಫ್ಯಾಬ್ರಿಕ್ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಇವಾಗ ನಾಚ್ ಮಾಡಿದೀನಿ ಎಲ್ಲಾ ಕಡೆ. ಕೈಯಲ್ಲಿ ಹಿಂಗ್ ಪ್ರೆಸ್ ಮಾಡ್ಕೊಳ್ಳಿ, ಆರ್ ಎಲ್ಸ್ ಯು ಕ್ಯಾನ್ ಡೂ ದ ಐರನ್ ಕೂಡ ಮಾಡ್ಕೋಬಹುದು ನೀವುಗಳು. ಓಕೆನಾ? ಸೊ ನಾನಿಲ್ಲಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಬಟ್ಟೆನ ಹಿಂದಕ್ಕೆ ತಿರುಗಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಹೀಗೆ. ಆ ನಂತರ ನಾನು ಐರನ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಹೀಗೆ ತಿರ್ಗಿಸ್ಕೊಂಡ್ಮೇಲೆ ನಾವೇನ್ ಮಾಡೋಣ, ಎಡ್ಜ್ ಸ್ಟಿಚ್ ಹಾಕ್ಬೇಕಾಗತ್ತೆ. ನೋಡಿ ನೀಟಾಗಿ ಬಂದಿದೆ, ಹೌದಾ? ಸೊ ಒಂದು ಐರನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕ್ಬೋದು, ಅಥವಾ ಎಡ್ಜ್ ಸ್ಟಿಚ್ ಹಾಕಿದ ನಂತರ ನಾವು ಐರನ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಐರನ್ ಮಾಡ್ತಾ ಇದ್ದೀನಿ. ಸೊ ದಟ್ ವಿಲ್ ಗೆಟ್ ಅ ನೀಟ್ ಫಿನಿಶಿಂಗ್ ಫ್ರೆಂಡ್ಸ್. ಐರನ್ ಮಾಡೋದ್ರಿಂದ ಏನಾಗುತ್ತೆ, ವಿಲ್ ಗೆಟ್ ನೀಟ್ ಫಿನಿಶಿಂಗ್. ಓಕೆ, ಸೊ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅದು ಹೆಮ್ಮಿಂಗ್ ಮಾಡ್ಕೋಬೇಕು. ಓಕೆ, ಈಗ ನಾನು ಒಂದು ಕ್ರಾಸ್ ಪೀಸ್ ತಗೊಂಡಿದ್ದೇನೆ. ಏನಕ್ಕಪ್ಪ ಕ್ರಾಸ್ ಪೀಸ್ ಹೇಳಿ, ನೆಕ್ ಫಿನಿಶಿಂಗಿಗೆ. ಹಾಗೆ ನಾನು ಗೋಲ್ಡ್ ಕಲರ್ದು ಒಂದು ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೆ, ಅದು ಕೂಡ ಅದು ಇಟ್ಕೊಂಡು ನಾನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಫೂಟ್ ಹಾಕೊಂಡು ನಾನು. ಓಕೆನಾ ಫ್ರೆಂಡ್ಸ್? ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಹೀಗೆ ನಾನು ಹೊಲ್ದಿ ತಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸ್ ಬಗ್ಗೆ ಮತ್ತೆ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ನಲ್ಲ, ಥ್ರೆಡ್ ಪೈಪಿಂಗ್, ಅದು ಒಂದ್ ಸೈಡ್ ಎಕ್ಸಸ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ. ಆನಂತರ ನಾನು ಇದನ್ನ ನನ್ನ ನೆಕ್ ಬೋಟ್ ನೆಕ್ ಶೇಪಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಹೀಗೆ ನೀಟಾಗಿ ಇಟ್ಕೊಳ್ಳಿ. ನೆಕ್ ಶೇಪಿಗೆ ಕರೆಕ್ಟಾಗಿ ನಿಮ್ಗೆ ಅಲ್ಲಿ ಫೀಲ್ ಆಗುತ್ತೆ ಅಲ್ವಾ, ಥ್ರೆಡ್ ಇರೋದು ಆ ಎಡ್ಜಿಗೆ ಕರೆಕ್ಟಾಗಿ. ಸಿಂಗಲ್ ಫೂಟ್ ಅಂತ ಬರುತ್ತೆ, ಅಂದ್ರೆ ಪೈಪಿಂಗ್ ಫೂಟ್ ಅಂತ ಹೇಳಿ, ಪ್ರೆಷರ್ ಫೂಟು ಅದಿತ್ತು ಅಂದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೆಕ್ ಫಿನಿಶಿಂಗ್ ನಾನು ಮುಗಿಸಿದ್ದೀನಿ. ಒಂದ್ ಸೈಡ್ ಅದನ್ನ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನ ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ತೀನಿ. ಸೊ ದಟ್ ವಿಲ್ ಗೆಟ್ ಅ ನೀಟ್ ಫಿನಿಶಿಂಗ್. ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ ಒಳಗಡೆ ಟರ್ನ್ ಮಾಡಿ ಆನಂತರ ಒಳಗಡೆ ಬಟ್ಟೆ ಏನಿರುತ್ತೆ ಅದನ್ನ ಮಡ್ಚಿ ಹೆಮ್ಮಿಂಗು ಮಾಡ್ಬೋದು, ಅಥವಾ ಜಸ್ಟ್ ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಕೂಡ ಹಾಕ್ಬೋದು. ಇಟ್ ಡಿಪೆಂಡ್ಸ್ ದ ಫಿನಿಶಿಂಗ್ ಮೆಥಡ್. ನೋಡಿ ಇಲ್ಲಿ ನಾನು ಅದನ್ನ ಟರ್ನ್ ಮಾಡೇನೆ ಹೊಲಿತಾ ಇದ್ದೀನಿ. ಓಕೆನಾ? ಸೊ ಆಲ್ಮೋಸ್ಟ್ ನಂದು ಬೋಟ್ ನೆಕ್ ಪೈಪಿಂಗ್ ವಿತ್ ಪೈಪಿಂಗ್ ರೆಡಿ ಆಗಿದೆ. ಇಸಂಟ್ ಇಟ್ ನೈಸ್ ಫ್ರೆಂಡ್ಸ್? ಚೆನ್ನಾಗಿದೆ, ಹೌದಾ? ಈಗ ಫ್ರೆಂಡ್ಸ್ ನಾನು ಬಾಟಮ್ ಫಿನಿಶ್ ಮಾಡ್ತಾ ಇದ್ದೀನಿ. ಬಾಟಮ್ ಫಿನಿಶ್ ಮಾಡಿದ ನಂತರ ನಾನು ಡಾಟ್ ಹೊಲಿತೀನಿ. ಅದಕ್ಕೋಸ್ಕರ ನಾನು ಇಲ್ಲಿ 2 ಇಂಚ್ ಬಟ್ಟೆ ತಗೊಂಡಿದ್ದೀನಿ, ಲೈನಿಂಗ್ ಕ್ಲಾತ್. ಅದನ್ನ ಫೋಲ್ಡ್ ಮಾಡ್ಬಿಟ್ಟು ಫಸ್ಟ್ ಒಂದು ½ ಇಂಚ್ ಬಿಟ್ಟಿರ್ತೀವಲ್ವಾ ಬಾಟಮ್ ಫಿನಿಶಿಂಗಿಗೆ, ಅಷ್ಟು ½ ಇಂಚು ನೋಡಿ ಹೀಗೆ ಹೊಲ್ಕೊಂಡ್ಬಿಡೋಣ. ಓಕೆ, ಅಂಡ್ ದೆನ್ ಟರ್ನ್ ಮಾಡ್ಬಿಟ್ಟು ಟರ್ನಿಂಗ್ ಸ್ಟಿಚ್ ಆದ್ರೂ ಹಾಕ್ಬೋದು, ಅಥವಾ ಎಡ್ಜ್ ಸ್ಟಿಚ್ ಆದ್ರೂ ಹಾಕೋಬಹುದು. ಇಟ್ ಡಿಪೆಂಡ್ಸ್ ನಾವು ಯಾವ ಫಿನಿಶಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ. ಓಕೆ, ನಾನಿಲ್ಲಿ ಫಸ್ಟ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ½ ಇಂಚ್ ಡಿಸ್ಟೆನ್ಸ್ ಅಲ್ಲಿ ನಾನು 2 ಇಂಚು ಲೈನಿಂಗ್ ಕ್ಲಾತ್ ತಗೊಂಡಿದ್ದೆ, ಅದನ್ನ ಫೋಲ್ಡ್ ಮಾಡಿರೋ ಎಡ್ಜನ್ನ ಒಂದ್ ಸೈಡಿಗೆ ಹಾಕಿ ಮಾಡ್ತಾ ಇದ್ದೀನಿ. ಓಕೆ, ಈಗ ನೋಡಿ ಇಫ್ ಯು ವಾಂಟ್ ಮೀನ್ಸ್ ಯು ಕ್ಯಾನ್ ಪುಟ್ ಅ ಟರ್ನಿಂಗ್ ಸ್ಟಿಚ್ ಹಾಕೋಬಹುದು, ಅಥವಾ ಟರ್ನ್ ಮಾಡ್ಬಿಟ್ಟು ಎಡ್ಜ್ ಸ್ಟಿಚ್ ಹಾಕಿ ಹೆಮ್ಮಿಂಗ್ ಮಾಡಬಹುದು. ಓಕೆ, ನಾನಿಲ್ಲಿ ನೋಡಿ ಟರ್ನಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಟರ್ನಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಂಡ್ ದೆನ್ ನಾನು ಆಮೇಲೆ ಫೋಲ್ಡ್ ಮಾಡ್ಬಿಟ್ಟು ಅದನ್ನ ನಾನು ಹೆಮ್ಮಿಂಗ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ನಂದು ಟರ್ನಿಂಗ್ ಸ್ಟಿಚ್ ಹಾಕಿ ಮುಗಿಸಿದ್ದೀನಿ. ಈಗ ನಾವು ಡಾಟ್ನ ಹೊಲಿಬೇಕು. ಹೇಗೆ 2 ಡಾಟ್ ಬರುತ್ತೆ, ಹೌದಾ? ಬ್ಯಾಕಲ್ಲಿ ಎಲ್ಲಿ ಬರ್ಬೇಕು ಅದು? ಬಟ್ಟೆ ನಾವು ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ, ಬ್ಲೌಸ್ ಪಾರ್ಟ್ನ ಸೆಂಟರ್ ಇಂದ ನಮಗೆ ನಮ್ಮ ಡಾಟ್ ಎಲ್ಲಿ ಬರಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 40 ಚೆಸ್ಟ್ ಮೆಜರ್ ನಾನು ಹೊಲಿತಾ ಇರೋದು. ಸೊ ಸೆಂಟರ್ ಫೋಲ್ಡಿಂಗ್ ಇಂದ 4 ಇಂಚ್ ದೂರದಲ್ಲಿ ನನ್ನ ಡಾಟ್ ಬರಬೇಕು.
ಫೋಲ್ಡಿಂಗ್ ಇಂದ ಎರಡೂ ಕಡೆನೂ, ಆ ಕಡೆನೂ 4 ಇಂಚು, ಈ ಕಡೆನೂ 4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಸೊ ಡಾಟಿನ ಉದ್ದ ನಾನಿಲ್ಲಿ 3.5 ತಗೋತಾ ಇದ್ದೀನಿ. ಓಕೆ, ಡಾಟಿನ ಅಗಲ ಬಂದು, ಡಾಟಿಗೆ ಅಗಲ ಎಷ್ಟು ಬೇಕೋ ಇಟ್ಸ್ ಸ್ಟ್ಯಾಂಡರ್ಡ್ 1/2 ಇಂಚು. ಎರಡೂ ಕಡೆನೂ, ಈ ಕಡೆನೂ ನೀವು ಹೊಲಿಬೇಕು, 2 ಡಾಟ್ ಹೊಲಿಬೇಕು. ಓಕೆನಾ ಫ್ರೆಂಡ್ಸ್, ನೋಡಿ ಇಲ್ಲಿ. ಸೊ ಆ ನಂತರ ನೀವು ಆ ಡಾಟ್ ಹೊಲಿಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಏನ್ ಮಾಡಿ, ಈ ತರ ನಾನು ಡ್ರಾ ಮಾಡ್ಕೋತಾ ಇದ್ದೀನಲ್ಲ, ಹಾಗೆ ಡ್ರಾ ಮಾಡ್ಕೊಂಡು ಎರಡೂ ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಎರಡೂ ಕಡೆ ಡಾಟ್ ಹೊಲ್ದಾಗಿದೆ. ಅದ್ರ ಜೊತೆಗೆ ನಾನು ಒಂದು ಬೋ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ 2 ಟ್ಯಾಗ್ ಇದೆ, ಒಂದು ದೊಡ್ಡದು ಒಂದು ಚಿಕ್ಕದ, 2 ಟ್ಯಾಗು. ಅಂದ್ರೆ ಬ್ಯಾಕ್ ಸೈಡ್ ಅದು ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹೊಲಿಯೋದು ಹೇಗೆ ಮ್ಯಾಮ್ ಅಂತ ತೋರಿಸ್ಕೊಡಿ ಅಂತ ಅನ್ನೋದಾದ್ರೆ ಜಸ್ಟ್ ಕಾಮೆಂಟ್ ಮಾಡಿ ರಿಕ್ವೆಸ್ಟ್ ಕಳಿಸಿ, ಆಯ್ತಾ? ಸೊ ದಟ್ ನಾನು ಅದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಇದನ್ನ ಹೇಗಪ್ಪ ಅಟ್ಯಾಚ್ ಮಾಡೋದು ಅಂದ್ರೆ, ಸೆಂಟರ್ನ ಮಾರ್ಕ್ ಮಾಡಿ, ಅಂದ್ರೆ ಡಿಸೈನ್ದು ಸೆಂಟರ್ ಅಲ್ಲಿ ಯಾವುದೇ ನಾವು ಅಟ್ಯಾಚ್ ಮಾಡೋದು ನೀಟಾಗಿ ಕಾಣುತ್ತೆ, ಇಸಂಟ್ ಇಟ್? ಸೊ ನಾನು ಸೆಂಟರ್ ಮಾರ್ಕ್ ಮಾಡ್ಕೊಂಡೆ ಅಲ್ಲೋ, ಅಲ್ಲಿ ಫೋಲ್ಡ್ ಮಾಡಿ ಅಲ್ಲಿ ನಾನು 2 ಟ್ಯಾಗ್ ಅನ್ನ ಹೀಗೆ ಹೊಲ್ಕೋತೀನಿ. ಇದನ್ನ ಮಷೀನಲ್ಲಿ ಹೊಲ್ಕೊಳ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ, ಹೊಲ್ದಾಗಿದೆ ಮಷೀನ್ ಅಲ್ಲಿ. ಬೋನ ನಾನು ಮಷೀನ್ ಇದೆಯಲ್ಲ, ಈ ಚಿಟ್ಟೆ ತರ ಇದೆಯಲ್ಲ, ಅದನ್ನ ಬೋ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದನ್ನ ನಾನು ಕೈಯಲ್ಲಿ, ಅಂದ್ರೆ ಸೂಜಿ ದಾರ ತಗೊಂಡು ಕೈಯಲ್ಲೇ ಹೊಲಿತಾನೆ. ಮಷೀನಲ್ಲಿ ಹೊಲಿದ್ರೆ ಚೆನ್ನಾಗಿ ಕಾಣಲ್ಲ. ಹೊಲ್ದಾದ್ಮೇಲೆ ಬೇಕಂದ್ರೆ ನೀವು ಏನಾದ್ರು ಪರ್ಲ್ ಅಥವಾ ಮಣಿ ಏನಾದ್ರು ಇದ್ರೆ ಡೆಕೋರೇಟಿವ್ ಕಾಣಕ್ಕೆ ಅಲ್ಲಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಫಿನಿಶ್ ಆದ್ಮೇಲೆ ಹೇಗ್ ಕಾಣುತ್ತೆ ಅಂತ ಹೇಳಿದ್ರೆ, ನೋಡಿ ಸೈಡ್ ಎಲ್ಲ ಸ್ಟಿಚ್ ಆದ್ಮೇಲೆ ನಮ್ದು ಬ್ಲೌಸು ಡಿಸೈನ್ ಈ ತರ ಕಾಣುತ್ತೆ. ಇಸಂಟ್ ಇಟ್ ನೈಸ್ ಫ್ರೆಂಡ್ಸ್? ಐ ಹೋಪ್ ಇದು ಇಷ್ಟ ಆಯ್ತು ಎಲ್ಲರಿಗೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರು ಯಾರಿದ್ರೆ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಫ್ರೆಂಡ್ಸ್.